ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರು ಯೂಟ್ಯೂಬ್ ನಲ್ಲಿ ವೇದಶ್ರೀ ಎಂಬ್ರಾಯ್ಡ್ರಿ ವರ್ಕ್ ಅಂತ ನಾ ಚಾನಲ್ ಓಪನ್ ಮಾಡಿದೀನಿ. ಎಲ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ನ ಹಾಕ್ತಾ ಇದ್ರು, ಇಲ್ಲಕ್ಕ ನೀ ಮಷೀನ್ ಎಷ್ಟು ರೊಕ್ಕ ಕೊಟ್ಟು ತಗೊಂಡಿ, ಎಲ್ಲಿ ತಗೊಂಡಿ ಅಂತ ಕಮೆಂಟ್ ಮಾಡ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಒಂದ್ ಸ್ಮಾಲ್ ವಿಡಿಯೋ ಮಾಡಿ ಹಾಕ್ತಿದೀನಿ. ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಫುಲ್ ವಿಡಿಯೋ ನೋಡಿದ್ರೆ ಫುಲ್ ವಿಡಿಯೋ ನೋಡಿದ್ರೆ ನಿಮ್ ಕಂಪ್ಲೀಟ್ ಆಗಿ ಎಲ್ಲಾನು ಗೊತ್ತಾಗುತ್ತೆ. ಸ್ಕಿಪ್ ಮಾಡ್ಕೊಂಡು ನೋಡ್ಬೇಡಿ, ಏನು ಇನ್ಫಾರ್ಮೇಶನ್ ಗೊತ್ತಾಗುದಿಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮಷಿನ್ ಬಂದು ಫ್ರೆಂಡ್ಸ್ B700 ಅಂತ. ಇದ್ರ ಫುಲ್ ನೇಮು ಬರ್ನಿಯನ್ 700 ಅಂತ. ನಾನು ಈ ಮಷಿನ್ ತಗೋಕ್ಕಿಂತ ಮೊದಲು ಒಂದು ವಿಚಾರ ಮಾಡಿದ್ದೆ. ಏನಪ್ಪಾ ಅಂತಂದ್ರ ಈ ಮಷಿನ್ ತಗೋಬೇಕಾದ್ರೆ ನನಗ್ ಲಾಭ ಆಗ್ತೈತೋ ಇಲ್ಲೋ, ನಾ ಈ ಮಷಿನ್ ತಗೊಂಡ್ರ ನನ್ಗೆ ಇದು ಮಷಿನ್ ಖರ್ಚಾದ್ರೂ ನಾವು ತೆಗಿಬೇಕಲ್ಲ, ಸೊ ಇದ್ರ ಖರ್ಚಾದ್ರೂ ನಮಗ್ ಬರ್ತೈತೆ ಇಲ್ಲೋ ಅಂತ ಈ ರೀತಿ ಯೋಚನೆ ಮಾಡಿ ತಗೋಬೇಕು. ಅಂದ್ರೆ ಯಾವ ತರ ಅಂದ್ರೆ, ಇವು ನಮ್ಮ ಊರಲ್ಲಿ ಇದೇ ತರ ಮಷಿನ್ ಇದ್ರೆ ನಾವು ಅದೇ ತರ ಮಷಿನ್ ನಾವು ತಗೊಂಡ್ರೆ ನಮಗ್ ಪ್ರಾಫಿಟ್ ಆಗುದಿಲ್ಲ. ಅದನ್ ಬಿಟ್ಟು ಬೇರೆ ತರ ಸಾಕಷ್ಟು ಮಷಿನ್ ಇದಾವೆ, ಬೇರೆ ತರ ನೀವು ಮಷಿನ್ ಬೇಕಂದ್ರು ಯೂಸ್ ಮಾಡ್ಕೊಳ್ಬಹುದು. ಇಲ್ಪ ಸರೌಂಡಿಂಗ್ ಇಲ್ಲಿ ಎಲ್ಲೂ ಇಲ್ಲ, ನನಗೆ ಮಷಿನ್ ತಗೊಂಡ್ರೆ ನನ್ಗೆ ಲಾಭ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದ್ರೆ ನಾವು ಈ ಮಷಿನ್ ನ ತಗೊಳ್ಬಹುದು. ಈ ಮಷಿನ್ ಬಂದು B700 ಅಂತ. ನಾ ಈ ಮಷಿನ್ ಅನ್ನ ಬೆಂಗಳೂರಲ್ಲಿ ತಗೊಂಡಿದ್ದೀನಿ. ಬೆಂಗಳೂರಲ್ಲಿ ಅಂದ್ರೆ ನಾನ್ ಹೋಗಿಲ್ಲ, ನಮ್ ಬ್ರದರ್ ಇದ್ದಾರೆ. ಸೊ ನಾನ್ ಬೇಕನಾನ ಅವ್ರು ಹೋಗ್ಬಿಟ್ಟು, ಇಲ್ಲ ನಂಗೆ ಈ ತರ ಮಷಿನ್ ಬೇಕಂತ ಅವ್ರಿಗೆ ಹೇಳಿದ್ದೆ. ಸೊ ಅವ್ರು ಹೋಗಿ ತಗೊಂಡ್ ನೋಡಿ ಬಂದ್ರು. ನಾನು ಇದೇ ಅಂದ್ರೆ ಇದೇ ಬೇಕಂತ ಹೇಳಿರ್ಲಿಲ್ಲ, ನಾನು ದೊಡ್ಡ ಮಷಿನ್ ಹೇಳಿದ್ದೆ. ದೊಡ್ಡ ಮಷಿನ್ ಬೇಕನ್ನತಿ, ಮತ್ತೆ ಇಷ್ಟ ರೊಕ್ಕ ಆಗ್ತೈತಿ, ಏನ್ ಮಾಡ್ತೀನಿ ನೋಡು, ಎಲ್ಲ ಹಳ್ಳಿ ಆಗ್ತೈತಿ, ಎಲ್ಲಾರು ಮಾಡಿಸ್ಬೇಕಲ್ಲ, ಮಾಡಿಸಿ ನೀನ್ ಮತ್ ತಗೊಂಡ್ ಇಟ್ಕೊಂಡ್ ಕುಂತು ಲುಕ್ಸಾನ್ ಆಗ್ಬಾರ್ದು, ಮತ್ತೆ ಅಮೌಂಟ್ ಬಾಳ ಐತಿ, ಮತ್ ಬೈಸ್ಕೋತಿ, ಈ ತರ ಎಲ್ಲಾ ಹೇಳಾಕತಿದ್ರು. ಇಲ್ಲ ನಾನು ಬೇಕನ್ನಕತ್ನಿ. ಇಲ್ಲ ದೊಡ್ಡ ಮಷಿನ್ ಬಂದ್ರ 4 ಲಕ್ಷ 5 ಲಕ್ಷದ್ದು 6 ಲಕ್ಷ ಈ ತರ ಅದಾವು ಮಷಿನ್ಗಳ, ಏನ್ ಮಾಡ್ತೀನಿ ಅಷ್ಟೆಲ್ಲಾ ರೊಕ್ಕ ಕೊಟ್ಟು ತಗೊಂಡ ಅನ್ನಕತ್ರು. ಇಲ್ಲ ನನಗ್ ಸಣ್ಣ ಮಷಿನ್ ಆದ್ರೂ ಹೋಗ್ ನೋಡ್ಬಾ ಅಂತಂದೆ. ಮತ್ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಸಣ್ಣ ಮಷಿನ್ ನೋಡ್ಬಿಟ್ ಬಂದ್ರು. ಇಲ್ಲ ನಿಂಗ್ ಬೇಕನ್ನತಿ ಅನ್ನೋ ಕಾರಣಕ್ಕಾಗಿ ಹೋಗಿದ್ನಿ. ಮತ್ತೆ ಈ ಸಣ್ಣ ಮಷಿನ್ ತಗೊಳದ್ರ ತಗೋ, ಅಮೌಂಟ್ ಸ್ವಲ್ಪ ಕಡಿಮೆ ಐತಿ, ಬಾಳ ಹೆವಿ ಏನಿಲ್ಲ, ಸ್ವಲ್ಪ ಅಮೌಂಟ್ ಕಡಿಮೆ ಐತಿ. ಇದ್ರ ಅಮೌಂಟ್ ಕಡಿಮೆ ಐತಂದ್ರು 2,65,000 ರೂಪಾಯಿ ಇದ್ರ ಮಷಿನ್ ಅಮೌಂಟ್ ಬಂದು. ಸೊ ಈ ಮಷಿನ್ ತಗೊಂಡ್ಬಿಟ್ಟು ನಾವು ಅದ್ರ ಮಟೀರಿಯಲ್ಸ್ ತಗೊಲಿಲ್ಲ ಅಂದ್ರೆ ಅದೇನಕ್ಕೂ ಯೂಸ್ ಆಗುದಿಲ್ಲ, ಮತ್ ತಗೊಂಡ್ಬಿಟ್ಟು ಗಪ್ ಕುಂಡ್ರಬೇಕಾಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಮಷಿನ್ ತಗೊಂಡ್ ನಂತರ ನನಗೇನು ಐಡಿಯಾ ಇದ್ದಿರ್ಲಿಲ್ಲ, ಯಾವ್ದು ದಾರ ಯೂಸ್ ಮಾಡ್ಬೇಕು, ಇದು ದಾರ ಬರ್ತದೆ ಫ್ರೆಂಡ್ಸ್, ಅಂದ್ರೆ ಸಾರಿ ಕುಚ್ಚಿ ದಾರನು ಬರ್ತದ. ಆ ದಾರ ಹಾಕಿದ್ರೆ ಇದು ಮಷಿನ್ ತಗೊಳುದಿಲ್ಲ, ಇದ್ರದೇ ಆದಂತ ಓನ್ ದಾರ ಇದೆ ಫ್ರೆಂಡ್ಸ್, ಅದನ್ನ ನಾವು ಕಂಪ್ನಿಯಿಂದಾನೇ ತಗೊಳ್ಬೇಕು. ಇದು ಲೋಕಲ್ ಎಲ್ಲೂ ಸಿಗುದಿಲ್ಲ. ಇದಕ್ಕೆ ಕ್ಯಾನ್ವಾಸ್ ಅಂತ ಬೇಕು, ಮಿರರ್ ವರ್ಕ್ ಮಾಡಿದ್ರೆ ಮಿರರ್ ಅಂತ ಬೇಕು. ಇದೆಲ್ಲ ಅಮೌಂಟ್ ನಾನು ಬೇರೆ ಅಮೌಂಟ್ ಪೇ ಮಾಡಿದ್ದೆ ಫ್ರೆಂಡ್ಸ್. ಇದ್ರ ಅಮೌಂಟ್ ಬೇರೆ, ಮಷಿನ್ ಅಮೌಂಟ್ ಮಾತ್ರ 2,65,000 ರೂಪಾಯಿ ವಿತ್ ಮಟೀರಿಯಲ್ಸ್ ಒಂದ್ 10-15 ರೂಪಾಯಿ ಮಟೀರಿಯಲ್ಸ್ ಆಗಿದೆ ಫ್ರೆಂಡ್ಸ್. ಎಲ್ಲಾನು ಇಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್, ಇಲ್ಲಿ ವೈಟ್ ದಾರ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು ಬಾಬಿನ್ ದಾರನೇ. ಅದನ್ನೇ ಕೆಳಗಡೆ ನಾವು ಹಾಕ್ಬೇಕಂತ ಯೂಸ್ ಮಾಡ್ತಿದ್ದೀನಿ. ಅದು ಕಂಪ್ನಿಯಿಂದಾನೇ ಸಹ ನಾನು ತಗೊಂಡಿದ್ದೀನಿ. ಇದು ಇಲ್ಲ ಇಷ್ಟ ರೊಕ್ಕ ಆಗ್ತೈತೆ ಅಂತಾರು, ಏನ್ ಮಾಡ್ತೀನಿ ಅಂತಂದ್ರು. ನನ್ ಹತ್ರ ಅಷ್ಟು ಅಮೌಂಟ್ ಇದ್ದಿರ್ಲಿಲ್ಲ. ಸೊ ಏನ್ ಮಾಡೋದು ಅಂತ ನಮ್ಮ ಯಜಮಾನ್ರ ಹತ್ರ ಹೇಳಿದೆ. ಇಲ್ಲ ಬೇಕನ್ನಂತಿ ತಗೊಂಡ್ಬಿಡು ಅಂತ ನನಗ್ ಹೇಳಿದ್ರು. ಸೊ ಏನೋ ಗಟ್ಟಿ ಜೀವ ಮಾಡಿ, ನನ್ ದೇವ್ರ ಪುಣ್ಯ ಅಂತ ಅನ್ಕೋತೀನಿ. ಸೊ ನನ್ಗೆ ಕೊಡಿಸ್ಬಿಟ್ರು. ಕೊಡಿಸಿದ ನಂತರ ಒಂದ್ 2 ದಿನ ಟ್ರೈನಿಂಗ್ ಕೊಡ್ತಾರೆ ಅವ್ರು ಬಂದು, ಯಾವ ರೀತಿ ಅದನ್ನ ಜೋಡಿಸ್ಕೊಳ್ಬೇಕು, ಯಾವ ರೀತಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು, ಅದನ್ನೆಲ್ಲಾನು ಡೀಟೇಲ್ಸ್ ನ ಅವರು 2 ದಿನ ಟ್ರೈನಿಂಗ್ ಕೊಡ್ತಾರಲ್ಲ ಅದ್ರೊಳಗೆ ಎಲ್ಲಾನು ಹೇಳ್ಕೊಟ್ಟು ಹೋಗ್ತಾರೆ. ಅವ್ರು ಹೇಳಕ್ ಮುಂದ್ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು, ವಿಡಿಯೋ ಅವ್ರು ಹೇಳೋ ಮುಂದೆ ಏನ್ ಮಾಡ್ಬೇಕು, ವಿಡಿಯೋ ಮಾಡ್ಕೊಂಡ್ ಇಟ್ಕೊಳ್ಳೋಣ. ಸ್ವಲ್ಪ ನನಗೆ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ. ಈ ಮಷೀನ್ ಇಂದ ತುಂಬಾ ಅಂದ್ರೆ ತುಂಬಾನೇ ನನ್ಗೆ ಯೂಸ್ ಆಗಿದೆ. ಏನಿ ₹1 ಒಂದು 1/2% ಇದ್ರ ಅಮೌಂಟ್ ನಾನು
ಒಂದ್ 4ನೇ ಭಾಗ ಆದ್ರೂ ತೆಗ್ದಿದೀನಿ. ಅಂದ್ರೆ ಮಷಿನ್ ತಂದಿದೀನಿ. ತಂದಿದ್ ಮಷೀನು ಯಾರಿಗೂ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಪಬ್ಲಿಸಿಟಿ ಆಗಿಲ್ಲ. ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ತಂದ್ ಇಟ್ಕೊಂಡ್ ಕೂತ್ರೆ ಯಾರು ಕಸ್ಟಮರ್ಸ್ ಬರುದಿಲ್ಲ. ನಾವು ಪಬ್ಲಿಸಿಟಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅದರದ್ದೇ ಆದಂತ ಒಂದು ಬೋರ್ಡ್ ಮಾಡಿ ಹೊರಗಡೆ ಎಲ್ಲಾದ್ರೂ ಜನರಿಗೆ ಕಾಣೋ ತರ ಅದನ್ನ ಬೋರ್ಡ್ ಹಾಕ್ಬಿಟ್ಟು ಒಂದಿಷ್ಟು ಪ್ಯಾಂಪರ್ಸ್ ಅವನ್ನೆಲ್ಲ ಪ್ಲೇಟ್ಸ್ ಹಚ್ಚಿದ್ರೆ ಪಬ್ಲಿಸಿಟಿ ಆಗುತ್ತೆ. ಹೌದಪ್ಪಾ ಈ ತರ ಎಂಬ್ರಾಯ್ಡರಿ ವರ್ಕ್ ಇಲ್ಲಿ ಮಾಡ್ತಾರೋ ಅಂತ ಜನ ಏನ್ ಮಾಡ್ತಾರೆ, ಬರ್ತಾರೆ. ಇಲ್ಲ ಅಂತಂದ್ರೆ ಜನ ಬರುದಿಲ್ಲ. ಸೊ ಈ ಮಷಿನ್ ಯಾರಿಗೆಲ್ಲ ಯಾರಾದ್ರೂ ತಗೋಬೇಕಂತ ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಬಂದು 9731412801. ನನ್ನ ನಂಬರ್ ಬಂದು ಈ ಮಷಿನ್ ತಗೋಬೇಕಂದ್ರೆ ಚಲೋ ಇದೆ ಇಲ್ಲ ಅಂತ ನಾವು ಒಂದ್ 4 ಜನನಾದ್ರೂ ಕೇಳ್ಬಿಟ್ಟು ಆಮೇಲೆ ಮಷಿನ್ ತಗೊಳ್ಬೇಕು ಫ್ರೆಂಡ್ಸ್ ಅಂತ. ಇದು ಒಂದು ಸ್ಮಾಲ್ ವಿಡಿಯೋ ಇಷ್ಟೇ ಮಾಡಿದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಅನ್ನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಆರಿ ವರ್ಕ್ ಕಲಿಬೇಕಂತ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ನಾನು ಕಾಂಟ್ಯಾಕ್ಟ್ ಮಾಡಿ ಫ್ರೀ ಆನ್ಲೈನ್ ಕ್ಲಾಸ್ ಆರಿ ವರ್ಕ್ ಡಿಸೈನು ಮತ್ತೆ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಆರಿ ವರ್ಕ್ ಡಿಸೈನ್ ಮಾಡ್ತಿದ್ದೀನಿ ಅಂತ, ನಿಮ್ಗೆ ಬ್ಲೌಸ್ ವರ್ಕ್ ಮಾಡಿದ್ದು ಬ್ಲೌಸ್ ವಿತ್ ವಿಡಿಯೋ ಎಲ್ಲಾನು ಶೇರ್ ಮಾಡ್ತೀನಿ. ಬಾಯ್.